ಯೋಬನನ್ನು ನೋಡಿದೀಯಾ? ಸೈತಾನನೇ? ನೋಡಿದ್ದೀನಿ. ಅಂಥ ಮನುಷ್ಯನು ಎಲ್ಲಿ ಸಿಕ್ಕಲ್ಲ. ಯಥಾರ್ಥನು, ಆ ದೇಶದಲ್ಲಿ ದೊಡ್ಡ ಶ್ರೀಮಂತನು, ಆಸ್ತಿ ಎಲ್ಲ ಇದೆ. ಆತನು ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ನನ್ನ ಮಕ್ಕಳು ತಪ್ಪು ಮಾಡಿದ್ದಾರೇನೋ, ನನ್ನ ಮಕ್ಕಳು ಪಾಪ ಮಾಡಿದ್ದಾರೇನೋ, ನನ್ನ ಮಕ್ಕಳು ದೇವರ ವಿಷಯದಲ್ಲಿ ಒಂದು ವೇಳೆ ತಪ್ಪು ಮಾಡಿ ಪಾಪ ಮಾಡಿದ್ದಾರೇನಂತೇಳಿ ಒಬ್ಬ ತಂದೆ ಯೋಚನೆ ಮಾಡುವಂಥದ್ದು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ಬಲಿ ಕೊಡುವಂಥದ್ದು, ಕ್ಷಮಾಪಣೆ ಕೇಳುವಂಥದ್ದು ತಂದೆ. ಎಲ್ಲರ ವಿಷಯದಲ್ಲಿ, ಯಾರ ವಿಷಯದಲ್ಲಿ, ಟೋಟಲ್ ಎಲ್ಲ ಮಕ್ಕಳ ವಿಷಯದಲ್ಲಿ ಪ್ರತಿನಿತ್ಯ. ಈಗಿನ ಕಾಲದಲ್ಲಿ ತಂದೆ ತಾಯಿಗಳು ಹೇಗೆ ಇದ್ದಾರೆ? ಪ್ರಪಂಚ ದೇಶದಲ್ಲಿ ಯಥಾರ್ಥರಿದ್ದಾರಾ? ಮಕ್ಕಳನ್ನು ಕಾಪಾಡಿಕೊಳ್ಬೇಕು ಎಂಬುವಂಥ ಆಲೋಚನೆಯಲ್ಲಿದ್ದಾರಾ? ಮಕ್ಕಳು ಎಲ್ಲಿದ್ದರೂ ಪರವಾಗಿಲ್ಲ, ಮಕ್ಕಳ್ರ ನೀವು ಚೆನ್ನಾಗಿ ವಿದ್ಯಾವಂತರಾಗಬೇಕಪ್ಪ, ಮತ್ತು ಒಳ್ಳೆ ಸಂಪಾದನೆ ಮಾಡ್ಕೋಬೇಕು, ಒಳ್ಳೆ ಸಂಪಾದನೆ ಮಾಡಿ ನೀವು ಸೆಟ್ಲ್ ಆಗಬೇಕು. ಎಲ್ಲಿ ಹೋಗ್ತಿರೋ ಗೊತ್ತಾ? ಅಮೇರಿಕಾದಲ್ಲಿ ದುಡಿಬೇಕು. ಅಮೇರಿಕಲ್ಲಿ ದುಡಿದು ಅಲ್ಲಿ ಸಂಪಾದನೆ ಮಾಡೋ, ಆಮೇಲೆ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಅಲ್ಲಿಂದ ನೀವು ಅಲ್ಲಿದ್ದರೆ ಸಾಕು. ನಾವು ಸಾಯುವಂಥ ಮೂಮೆಂಟಲ್ಲಿ ಮನೇಲಿ ಬೇಕಾದ್ರೆ ನಮ್ಮನ್ನು ಸೀದಾ ಹೋಗಿ ವೃದ್ಧರ ಆಶ್ರಮದಲ್ಲಿ ಹಾಕಿದ್ರೂ ಪರವಾಗಿಲ್ಲ, ನೀವು ಅಲ್ಲಿಗೆ ಹೋಗಿ. ಇವ್ರೇನ್ರ ಪ್ರೇರಾದ ದೇವ್ರ ಮಕ್ಕಳಿರ ತಂದೆ ತಾಯಿಗಳು ಕೂಡ ಕೆಲವ್ರ ಪರಿಸ್ಥಿತಿ ಏನಪ್ಪ ಅಂದರೆ, ಆ ಪರಿಸ್ಥಿತಿ ಬರೋ ತನಕ ಇವ್ರಿಗೆ ಅರ್ಥ ಆಗಲ್ಲ ರೀ. ಅಯ್ಯೋ ನಾನು ತಪ್ಪು ಮಾಡಿದೆ ಅಂತ ಬಿಟ್ಟು ಬರೋಕ್ಕಾಗಲ್ಲ. ಯಾಕೆಂದರೆ ಅವರು ಒಂದು ಏನಪ್ಪ ಅಂದರೆ ಆ ಉದ್ಯೋಗ, ಆ ಕೆಲಸ ಆ ರೀತಿ ಒಪ್ಕೊಂಡಿರ್ತಾರೆ, ಬರೋಕ್ಕಾಗಲ್ಲ. ಮಗನೇ ನಿನ್ನನ್ನು ನೋಡ್ಬೇಕನ್ನಿಸುತ್ತೆ ಕಣು, ಆಮೇಲೆ ಬರ್ತೀನಮ್ಮ, ಮುಂದಿನ ವರ್ಷ ಅಷ್ಟೊತ್ತಿಗೆ ನಾನು ಇರ್ತೀನಿ ಇಲ್ವೋ ಕಣು, ಆಯ್ತಮ್ಮ ನಾನು ಬರ್ತೀನಮ್ಮ, ಕೊಟಕ್ಕಂತ ಆಸೆ ತೀರದೆ ಕೊಟಕ್ಕನ್ನೋರು ತುಂಬ ಜನ ನಡೀತಾ ಇದೆ. ಓದಿಸಿದಾರೆ, ಚೆನ್ನಾಗಿ ಓದಿಸಿ ಅಲ್ಲಿ ಕಳಿಸೋ ಬೇಕಾಗಿಲ್ಲ, ಇಲ್ಲೇ ಇದ್ದ ದೇಶದಲ್ಲಿ ಇದ್ದುಕೊಂಡು ಆರಾಮ್ಸೆ ದೇವರ ಒಂದು ಧ್ಯಾನದಲ್ಲಿ ಬೆಳೆಸಿ ಒಳ್ಳೆ ಕೆಲಸ ಮಾಡ್ಕೊಂಡು ಒಳ್ಳೆ ಊಟ ಮಾಡಿರಿ, ಕೆಲಸ ಮಾಡಿರಿ, ದೇವ್ರ ಸೇವೆಯಲ್ಲಿ ಇರಿಯಲ್ಲ. ಅದಿಲ್ಲ ರೀ, ಕಲಿಸಿಲ್ಲ ರೀ. ಪ್ರಿಯರ ದೇವ್ರ ಮಕ್ಕಳಿರೋ ಒಂದ್ಸರಿ ಯೋಚನೆ ಮಾಡಿ ಪ್ರಿಯ.